ಯುವಕರೇ, ಎಸ್ಎಸ್ಎಫ್ನಲ್ಲಿ ಮೆಂಬರ್ಶಿಪ್ ಪಡೆಯಲು ಭಾಗ್ಯ ಲಭಿಸದಂತಹ ಯುವಕರೇ ಗಮನವಿಟ್ಟು ಕೇಳಿರಿ. ಆ ಸಂದರ್ಭ ತಾಜುಲ್ಲುಲಮರು ಹೇಳಿದ ಮಾತು ಏನು ಗೊತ್ತೇ? ಬಡಗರ ಮೊಹಮ್ಮದಾಜಿ, ಓ ಮಹಾನುಭಾವರೇ, ನೀವು ಹೇಳುತ್ತಿದ್ದೀರಿ ನಾನು ಸ್ವರ್ಗದಲ್ಲಿದ್ದೇನೆ ಎಂದು. ನಾನು ಸ್ವರ್ಗದಲ್ಲಿರುವುದನ್ನು ನೀವು ನೋಡಿದ್ದೀರಾ ಎಂದು ಹೇಳುತ್ತಿದ್ದೀರಿ. ಪರವಾಗಿಲ್ಲ, ನನಗೆ ಅದಕ್ಕೆ ತುಂಬಾ ಆಸೆ ಇದೆ. ಆದರೆ ಒಂದು ವಿಚಾರವನ್ನು ಹೇಳುತ್ತೇನೆ. ಕೇವಲ ನಾನು ಮಾತ್ರ, ಉಳ್ಳಾಲ್ ತಂಗಳಾದ ನಾನು ಮಾತ್ರ ಸ್ವರ್ಗಕ್ಕೆ ಹೋದರೆ ಸಾಲದು. ಬದಲಾಗಿ ನಾನು ಸ್ವರ್ಗಕ್ಕೆ ಹೋಗುವಾಗ ನನ್ನ ಹಿಂದೆ ನಿಂತು ನನಗೆ ಬೆನ್ನು ತಟ್ಟಿ ನನಗೆ ಬ್ಯಾಕ್ ಬೋನ್ ಆಗಿ ನಿಂತಹ ಹಲವಾರು SYSನ ಕಾರ್ಯಕರ್ತರಿದ್ದಾರೆ, ಹಲವಾರು SSFನ ಕಾರ್ಯಕರ್ತರಿದ್ದಾರೆ. ನಾಳೆ ನಾನು ಸ್ವರ್ಗಕ್ಕೆ ಪಾದಾರ್ಪಣೆಗೈಯುವಾಗ ನನ್ನ ಹಿಂದೆ ಕ್ಯೂ ಆಗಿ ನಿಂತು SYSನ ಕಾರ್ಯಕರ್ತರು ಸ್ವರ್ಗಕ್ಕೆ ಬರಬೇಕು, SSFನ ಕಾರ್ಯಕರ್ತರು ಸ್ವರ್ಗಕ್ಕೆ ಬರಬೇಕು. ಆ SSFನ ಕಾರ್ಯಕರ್ತರು ಸ್ವರ್ಗಕ್ಕೆ ಬರದೇ ಇದ್ದರೆ ಖಂಡಿತವಾಗಿಯೂ ಉಳ್ಳಾಲ್ ತಂಗಳಾದ ನಾನು ಸ್ವರ್ಗಕ್ಕೆ ಹೋಗುವುದಿಲ್ಲ. ಯುವಕರೇ, ಯುವ ಜನಾಂಗವೇ, ಇದಕ್ಕಿಂತಲೂ ದೊಡ್ಡ ಸೌಭಾಗ್ಯ ಬೇಕು. ಆದ್ದರಿಂದ ನಾನು ಹೇಳುತ್ತಿದ್ದೇನೆ, ನನ್ನ ಶಬ್ದವನ್ನು ಶ್ರಮಿಸುತ್ತಿರುವ ಹಿರಿಯರೇ, ತಾಯಂದಿರೇ, ನಿಮಗೆ ಒಂದು ವಿಶ್ವಾಸ ಬೇಕು, ಒಂದು ಕಡ್ಡಾಯವಾದ ಚಿಂತೆ ಬೇಕು. ನನ್ನ ಮಗನು ಯಾವುದಾದರೊಂದು ಸಂಘಟನೆಯಲ್ಲಿ ಮೆಂಬರ್ಶಿಪ್ ಅನ್ನು ಪಡೆದರೆ ಸಾಲದು. ತಾಯಂದಿರೇ, ನೀವು ಕೇಳಿರಿ, ಈ ಶೃಂಗೇರಿ ಎಂಬ ಊರಿನಲ್ಲಿರುವ ಯಾವುದಾದರೊಂದು ಮಹಿಳೆ ತೀರಿ ಹೋದರೆ, ಮರಣ ಹೊಂದಿದರೆ, ಆ ಮರಣ ಹೊಂದಿದ ಸಂದರ್ಭ ಆ ತಾಯಿಯ ಮಗನು ಓರ್ವ SSFನ ಕಾರ್ಯಕರ್ತನಾಗಿದ್ದರೆ, ಆ ತಾಯಿಯ ಮಗನು ಓರ್ವ SSFನ ಕಾರ್ಯಕರ್ತನಾಗಿದ್ದರೆ ಆ ತಾಯಿ ಹೆದರಬೇಕೆಂದಿಲ್ಲ. ಯಾಕೆ ಗೊತ್ತೇ? ಆ ತಾಯಿಯು ಮರಣ ಹೊಂದಿದಾಗ ಆ ತಾಯಿಯ ಜನಾಜ ನಮಾಜನ್ನು ನಿರ್ವಹಿಸಲು 2 ತಂಗಳ